ಕಡಿಮೆ ಖರ್ಚು ವೆಚ್ಚ, ವರ್ಷವೂ ಹೆಚ್ಚೆಚ್ಚು ಆದಾಯ, ನಿರ್ವಹಣೆಯಂತೂ ಅತಿ ಸುಲಭ. ಕೃಷಿ ಭೂಮಿಯ ಸತ್ವಕ್ಕೂ ಇಲ್ಲ ಯಾವುದೇ ಕುತ್ತು. ಆದ್ರೆ ಬೇಕಿರುವುದು ಸ್ವಲ್ಪ ತಾಳ್ಮೆ ಹಾಗೂ ಶ್ರದ್ಧೆ. ನಾವು ಹೇಳ್ತಿರೋದು ಸಾವಯವ ಪದ್ಧತಿಯಲ್ಲಿ ಬೆಳೆಯುವ ನಾಟಿ ಅಡಿಕೆ ಬೆಳೆ ಬಗ್ಗೆ. ಹೆಚ್ಚು ಶ್ರಮವಿಲ್ಲದೆ ಒಬ್ಬಿಬ್ಬರಿದ್ದರೂ ನಿರಾಯಾಸವಾಗಿ ಮಾಡಿಕೊಂಡು ಹೋಗಬಹುದಾದ ಕೃಷಿ ಸಾವಯವ ಅಡಿಕೆ ಬೆಳೆ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಅಡಿಕೆ ಬೆಳೆ ಎಂದ್ರೆ ಅದು ಮಲೆನಾಡು, ಪಶ್ಚಿಮ ಘಟ್ಟದ ಪ್ರದೇಶಕ್ಕಷ್ಟೇ ಸೀಮಿತ ಎಂಬ ಭಾವನೆ ಇದೆ. ಅರೆಮಲೆನಾಡು, ಬಯಲು ಸೀಮೆಯಲ್ಲಿ ಅಡಿಕೆ ಬೆಳೆಯೋದು ತುಂಬಾ ದೊಡ್ಡ ರಿಸ್ಕ್ ಅಂತ ಹೇಳಲಾಗುತ್ತೆ. ಆದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಸಾವಯವ ಅಡಿಕೆ ಬೆಳೆದು ಯಶಸ್ವಿಯಾಗಿದ್ದಾರೆ ಇಲ್ಲೊಬ್ಬ ಮಾದರಿ ರೈತ. ಬಂಗಾರದಂತಹ ಬೆಳೆ ಬೆಳೆದು ವರ್ಷ ಕೈತುಂಬಾ ಲಾಭ ಪಡೆಯುತ್ತಿದ್ದಾರೆ. ಹಾಗಾದ್ರೆ ಯಾರು ಆ ರೈತ? ಅವರ ಸಾವಯವ ಅಡಿಕೆ ಕೃಷಿ ವಿಧಾನ ಹೇಗಿದೆ? ಅದು ಎಷ್ಟು ಲಾಭದಾಯಕ ಅನ್ನೋದರ ಬಗ್ಗೆ ತಿಳಿಯೋಣ ಬನ್ನಿ. ಅಡಿಕೆ ನಮ್ಮ ರಾಜ್ಯಕ್ಕೆ ಹೊಸದೇನೂ ಅಲ್ಲ. ಬಂಗಾರದ ಬೆಳೆ ಬಂದು ಅದೃಷ್ಟ ಒಲಿದರೆ ಭಾಗ್ಯಲಕ್ಷ್ಮಿ ಮನೆಯೊಳಗೆ ಬರುತ್ತಾಳೆ. ನಮ್ಮ ಮಲೆನಾಡು, ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಒಂದು ಸಾಂಪ್ರದಾಯಿಕ ವಾಣಿಜ್ಯ ಬೆಳೆ. ಅಡಿಕೆಯನ್ನೇ ಪ್ರಮುಖ ಕೃಷಿಯನ್ನಾಗಿಸಿಕೊಂಡು ಬದುಕು ಕಟ್ಟಿಕೊಳ್ಳಲಾಗಿದೆ. ತೋಟಗಾರಿಕೆ ಹಾಗೂ ವಾಣಿಜ್ಯ ಬೆಳೆಯಾಗಿಯೂ ಅಡಿಕೆ ಮುಖ್ಯ ಆದಾಯದ ಮೂಲವೂ ಹೌದು. ಒಮ್ಮೆ ಒಂದಷ್ಟು ಬಂಡವಾಳ ಹಾಕಿ 4-5 ವರ್ಷ ತಾಳ್ಮೆಯಿಂದ ನಿರ್ವಹಣೆ ಮಾಡಿದ್ದಲ್ಲಿ 20 ರಿಂದ 25 ವರ್ಷಗಳ ಕಾಲ ಪ್ರತಿ ವರ್ಷವೂ ಒಳ್ಳೆಯ ಆದಾಯ ತಂದುಕೊಡುತ್ತೆ ಅಡಿಕೆ ಬೆಳೆ. ಭಾರತದಲ್ಲಿ ಸುಮಾರು 5 ಲಕ್ಷ ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದೆ. ವಾರ್ಷಿಕವಾಗಿ ಸರಾಸರಿ ಸುಮಾರು 15 ಲಕ್ಷ ಟನ್ ಅಡಿಕೆ ಉತ್ಪಾದನೆಯಾಗುತ್ತದೆ. ಈ ಪೈಕಿ ನಮ್ಮ ಕರ್ನಾಟಕದ್ದೇ ಸಿಂಹಪಾಲು. ರಾಜ್ಯದಲ್ಲಿ 2 ಲಕ್ಷ ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದ್ದು, ದೇಶದ ಒಟ್ಟು 15 ಲಕ್ಷ ಮೆಟ್ರಿಕ್ ಟನ್ ಪೈಕಿ ಅಧಿಕ ಅಡಿಕೆಯನ್ನು ಕರ್ನಾಟಕವೇ ಉತ್ಪಾದಿಸುತ್ತದೆ. ಅಡಿಕೆ ಬೆಳೆಯಲ್ಲಿ ರಾಜ್ಯದ ಪಾಲು 40%ಕ್ಕೂ ಅಧಿಕ. ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಯಥೇಚ್ಛವಾಗಿ ಅಡಿಕೆ ಬೆಳೆಯಲಾಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 45,000 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಅಡಿಕೆ ಬೆಳೆಯಿದೆ. ವಾರ್ಷಿಕ 50,000 ಮೆಟ್ರಿಕ್ ಟನ್ ಅಡಿಕೆ ಉತ್ಪಾದನೆಯಾಗುತ್ತಿದೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ 47,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದ್ದು, ವಾರ್ಷಿಕವಾಗಿ ಅಂದಾಜು 1 ಲಕ್ಷ ಟನ್ ಇಳುವರಿ ಬರುತ್ತಿದೆ. ಇನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವ ಮಾಹಿತಿಯಂತೆ 2021-22ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಭಾರತವು 23,988 ಟನ್ ಅಡಿಕೆಯನ್ನು 508.59 ಕೋಟಿ ರೂಪಾಯಿ ನೀಡಿ ವಿದೇಶಗಳಿಂದ ಆಮದು ಮಾಡಿಕೊಂಡಿದೆ. ಈ ಪೈಕಿ ಶ್ರೀಲಂಕಾ, ಇಂಡೋನೇಷ್ಯಾ, ನೇಪಾಳ, ಮಲೇಷ್ಯಾ, ಮ್ಯಾನ್ಮಾರ್ ಹಾಗೂ ಅಡಿಕೆಯನ್ನೇ ಬೆಳೆಯದ ಸಿಂಗಾಪುರ್ ಮತ್ತು UAE ದೇಶಗಳಿಂದಲೂ ಆಮದು ಮಾಡಿಕೊಂಡಿದೆ. ಇದು ಭಾರತ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೆದರೂ ವಿದೇಶಗಳಿಂದ ಆಮದು ಮಾಡಿಕೊಳ್ತಿದೆ ಅಂದ್ರೆ ಅಡಿಕೆ ಅಗತ್ಯ ದೊಡ್ಡ ಪ್ರಮಾಣದಲ್ಲಿದೆ ಎಂದು ಅರ್ಥ. ಅಡಿಕೆಗೆ ಗುಜರಾತ್ ದೊಡ್ಡ ಮಾರುಕಟ್ಟೆಯಾಗಿದ್ದು, ಅಡಿಕೆ ಹಾಗೂ ಅಡಿಕೆ ಉತ್ಪನ್ನಗಳನ್ನು ಚೈನಾ ಸೇರಿ ಹಲವು ದೇಶಗಳಿಗೆ ರಫ್ತು ಮಾಡುತ್ತಿದೆ. ಇದು ಅಡಿಕೆ ಕೃಷಿ, ಅದರ ಸಂಸ್ಕರಣೆ, ವ್ಯಾಪಾರದ ವಿಸ್ತಾರವನ್ನು ತೋರುತ್ತದೆ. ಯಾವುದೇ ಬೆಳೆಯಾಗಲಿ ರೈತರು ಮೊದಲು ಆಲೋಚಿಸುವುದು ಅದರ ಲಾಭ, ನಿರ್ವಹಣೆ ಹಾಗೂ ಬಂಡವಾಳದ ಬಗ್ಗೆ. ಅಡಿಕೆಗೂ ಇದು ಅನ್ವಯಿಸುತ್ತದೆ. 1 ಎಕರೆಯಲ್ಲಿ ಅಡಿಕೆ ಸಸಿ ನೆಟ್ಟು ಅದನ್ನು ಬೆಳೆಸಿ ಫಸಲು ಬರುವವರೆಗೂ ಕಾಯುವುದು ಸ್ವಲ್ಪ ದುಬಾರಿ ಆಗುತ್ತದೆ. ಆದರೆ ಒಮ್ಮೆ ಬಂಡವಾಳ ಹಾಕಿ ಗಿಡ ನೆಟ್ಟರೆ ಅದು ಫಸಲು ಬಿಡಲು ಆರಂಭಿಸಿದ ನಂತರ ಕನಿಷ್ಠ ಎಂದ್ರೂ 25 ವರ್ಷದವರೆಗೆ ವರ್ಷವೂ ಲಕ್ಷಗಳಲ್ಲಿ ಆದಾಯ ಹೆಚ್ಚುತ್ತಲೇ ಹೋಗುತ್ತದೆ. ನಿರ್ವಹಣೆಯು ತುಂಬಾನೇ ಸುಲಭ. ಹೀಗಾಗಿನೇ ಅಡಿಕೆ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗಲಾಗುತ್ತದೆ. ಹೀಗಾಗಿ ಮಲೆನಾಡು, ಕರಾವಳಿ ಭಾಗಗಳಲ್ಲಿ ವ್ಯಾಪಕವಾಗಿರುವ ಅಡಿಕೆ ಕೃಷಿ ಅರೆ ಮಲೆನಾಡು ಹಾಗೂ ಬಯಲುಸೀಮೆ ಪ್ರದೇಶಗಳಿಗೂ ವ್ಯಾಪಿಸುವಂತಾಗಿದೆ. ಅಡಿಕೆ ಬೆಳೆಯನ್ನು 2 ವಿಧಗಳಲ್ಲಿ ಬೆಳೆಯಲಾಗುತ್ತದೆ. ಒಂದು ರಾಸಾಯನಿಕ ಕೃಷಿಯಿಂದ, ಮತ್ತೊಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಅಡಿಕೆ ಬೆಳೆಯಲಾಗುತ್ತದೆ.
ಹೇಗೆ ಮಲೆನಾಡು ಕರಾವಳಿ ಜಿಲ್ಲೆಗಳಿಂದ ಅರೆ ಮಲೆನಾಡು ಮತ್ತು ಬಯಲು ಸೀಮೆಗೆ ಅಡಿಕೆ ವ್ಯಾಪಿಸಿತೋ ಅದೇ ರೀತಿ ರಾಸಾಯನಿಕ ಹಾಗೂ ಸಾವಯವ ಅಡಿಕೆ ಕೃಷಿ ಪದ್ಧತಿಗಳು ಸ್ಥಳಾಂತರಗೊಂಡಿವೆ. ಅದರಲ್ಲೂ ಬೆಂಗಳೂರಿನ ವಾತಾವರಣದಲ್ಲೇ ಸಂಪೂರ್ಣ ಸಾವಯವ ಪದ್ಧತಿಯಿಂದ ಅಡಿಕೆ ಬೆಳೆದು ಪ್ರತಿ ವರ್ಷ ಲಾಭಾಂಶವನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಒಬ್ಬ ಯಶಸ್ವಿ ರೈತರಿದ್ದಾರೆ. ಅವರೇ ಗುಣಮಟ್ಟದ ನಾಟಿ ಸಾವಯವ ಅಡಿಕೆ ಬೆಳೆಯುತ್ತಿರುವ ರೈತ ಸಿದ್ದರಾಜು. ಸಿದ್ದರಾಜು ಮೂಲತಃ ಕೃಷಿ ಕುಟುಂಬದವರಾದರೂ ಇವರು ಆಯ್ಕೆ ಮಾಡಿಕೊಂಡ ವೃತ್ತಿ ಅದು ಸೈನ್ಯದಲ್ಲಿ ದೇಶ ಸೇವೆ. 22 ವರ್ಷಗಳ ಕಾಲ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ರು. ಅದಾದ ಬಳಿಕ ಬದುಕು ಮುನ್ನಡೆಸಿಕೊಂಡು ಹೋಗಲು ಆಯ್ಕೆ ಮಾಡಿಕೊಂಡಿದ್ದು ಕೃಷಿಯನ್ನು. ಅದರಲ್ಲೂ ತಮ್ಮ ತಾತನ ಕಾಲದಿಂದಲೂ ಅಡಿಕೆ ಕೃಷಿ ಮಾಡಲಾಗುತ್ತಿತ್ತು. ಹೀಗಾಗಿ ಸಿದ್ದರಾಜು ಸಹ ಅಡಿಕೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡರು. ಅದರಲ್ಲೂ ಸಂಪೂರ್ಣ ಸಾವಯವ ಕೃಷಿಯಿಂದಲೇ ಅಡಿಕೆ ಮಾಡುತ್ತಿದ್ದಾರೆ ಸಿದ್ದರಾಜು. ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಅಗ್ರಹಾರ ಪಾಳ್ಯದಲ್ಲಿ ಸಾವಯವ ಅಡಿಕೆ ಕೃಷಿ ಮಾಡುತ್ತಿದ್ದಾರೆ ರೈತ ಸಿದ್ದರಾಜು. ರಾಸಾಯನಿಕ ಕೃಷಿ ಪದ್ಧತಿಯನ್ನು ಕೈಬಿಟ್ಟು ಸಾವಯವ ಕೃಷಿ. ಸಾವಯವ ಕೃಷಿ ಪದ್ಧತಿಯಿಂದ ಅಡಿಕೆ ರೋಗ ಬಾಧೆಗೆ ಮುಕ್ತಿ. ರೈತ ಸಿದ್ದರಾಜು ಕುಟುಂಬ ಸುಮಾರು 5-6 ದಶಕಗಳಿಂದಲೂ ಅಡಿಕೆ ಕೃಷಿ ಮಾಡುತ್ತಿದೆ. ಅದನ್ನೇ ಮುಂದುವರಿಸಿಕೊಂಡು ಬಂದಿದೆ. ಹಾಗಂತ ಇವರು ರಾಸಾಯನಿಕ ಪದ್ಧತಿಯಲ್ಲಿ ಅಡಿಕೆ ಬೆಳೆ ಬೆಳೆದಿಲ್ಲ ಅಂತಲ್ಲ. ಆರ್ಗ್ಯಾನಿಕ್ ಅಡಿಕೆ ಕೃಷಿ ಮಾಡುವುದಕ್ಕಿಂತಲೂ ಮೊದಲು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳನ್ನು ಬಳಸಿ ಅಡಿಕೆ ಬೆಳೆಯುತ್ತಿದ್ದರು. ಆದರೆ ಏನೇ ಮಾಡಿದ್ರೂ, ಎಷ್ಟೇ ಖರ್ಚು ಮಾಡಿದ್ರೂ ಅಡಿಕೆ ಗಿಡ ಹಾಗೂ ಮರಗಳಿಗೆ ರೋಗ ಬಾಧೆಯನ್ನ ತಪ್ಪಿಸಲಾಗುತ್ತಿರಲಿಲ್ಲ. ಹೀಗಾಗಿ ಸಂಪೂರ್ಣ ಸಾವಯವ ಪದ್ಧತಿಯಿಂದಲೇ ಕೃಷಿ ಮಾಡುವ ಪ್ರಯತ್ನ ನಡೆಸಿದರು. ಅದರ ಫಲವಾಗಿ ತೋಟದ ಅಡಿಕೆ ಮರಗಳು ರೋಗ ಬಾಧೆಯಿಂದ ಮುಕ್ತಿ ಪಡೆಯುವಂತಾಗಿದೆ ಎಂದು ಹೇಳುತ್ತಾರೆ ರೈತ ಸಿದ್ದರಾಜು. ಒಳ್ಳೆ ತಳಿಗಳು ಸೆಲೆಕ್ಟೆಡ್ ಮಾಡಿ ಹಾಕಿದ್ವಿ ನಾವು. ಮೋಸ್ಟ್ಲಿ ನಾವೆಲ್ಲ ತುಮಕೂರು ಕಡೆಯಿಂದನೇ ತೊಗೊಂಬಂದು ಹಾಕಿರೋದು ಇದು ಸಸಿಗಳು. ಯಾಕೆಂದರೆ ಒಳ್ಳೆ ಕಾಯಿ ಸೈಜ್ ಇರಬೇಕು, ಸಿಪ್ಪೆ ತೆಳು ಇರಬೇಕು ಅಂತ ಹೇಳ್ತಾರೆ. ಅದನ್ನು ನಾವೆಲ್ಲ ಅದೇ ಥರ ಮಾಡ್ತಾಯಿದ್ವಿ ಸರ್. ಸಾವಯವ ಮಾಡ್ತಾಯಿದ್ವಿ ನಾವು. ಮೊದಲು ನಾವು ಫರ್ಟಿಲೈಸರ ಮಾಡ್ತಾಯಿದ್ವಿ. ತುಂಬ ರೋಗಗಳು ಬಂದ ತೋಟಕ್ಕೆ. ಸಸಿ ನೆಟ್ಟು ಎಷ್ಟು ವರ್ಷಕ್ಕೆ ಫಸಲು ಆರಂಭವಾಗುತ್ತದೆ? ಇಳುವರಿ ಎಷ್ಟಿರುತ್ತದೆ? ಸಿದ್ದರಾಜು ಅವರು ಸಾವಯವ ಕೃಷಿಯೊಂದಿಗೆ ಸಸಿಗಳ ಆಯ್ಕೆಯನ್ನು ತುಂಬಾ ಜಾಗರೂಕವಾಗಿ ಆಯ್ಕೆ ಮಾಡಿ ತಂದು ನೆಟ್ಟಿದ್ದಾರೆ. ಇವರು ತುಮಕೂರಿನಿಂದ ಸಸಿ ತರಿಸಿದ್ದಾರೆ. ಸಿಪ್ಪೆ ತೆಳ್ಳಗಿದ್ದು ಒಳಗೆ ಅಡಿಕೆ ದೊಡ್ಡದಾಗಿರುವಂತಹ ಅಡಿಕೆಗಳನ್ನೇ ಆಯ್ಕೆ ಮಾಡಿ ಅವುಗಳಿಂದ ಮೊಳಕೆಯೊಡೆದು ಸಸಿಗಳನ್ನು ತಂದು ನೆಟ್ಟಿದ್ದಾರೆ. ಅದೂ ಸಹ ಸಂಪೂರ್ಣ ನಾಟಿ ಅಡಿಕೆ ಸಸಿಗಳನ್ನೇ ನೆಟ್ಟಿದ್ದಾರೆ. ಸಿದ್ದರಾಜು ಅವರು ಬೇರೆ ಬೇರೆ ಕಡೆ 8 ಎಕರೆಯಲ್ಲಿ ಅಡಿಕೆ ಬೆಳೆ ಬೆಳೆದಿದ್ದಾರೆ. ಇನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ 1 ಎಕರೆಯಲ್ಲಿ ಅಡಿಕೆ ಬೆಳೆ ಬೆಳೆಯಲು 2 ಲಕ್ಷ ಖರ್ಚು ಬರುತ್ತೆ. ಒಂದು ನಾಟಿ ಸಸಿಗೆ 80 ರೂಪಾಯಿ ಬೆಲೆ ಇರುತ್ತದೆ. ಹಾಗೆ 1 ಎಕರೆ ಭೂಮಿಯಲ್ಲಿ 450 ಗಿಡಗಳನ್ನು ಹಾಕಬೇಕು. ಜೆಸಿಬಿಯಲ್ಲಿ ಕಾಲುವೆ ತೆಗೆದು ಸಸಿ ತೆಗೆದುಕೊಂಡು ಬಂದು ಗೊಬ್ಬರ ಹಾಕಿ ನಾಟಿ ಮಾಡಿ ಅವುಗಳಿಗೆ ಬೋರ್ವೆಲ್ ಮೂಲಕ ಡ್ರಿಪ್ ವ್ಯವಸ್ಥೆ ಮಾಡಿ ಬೆಳೆಸಲು 1 ಎಕರೆಗೆ 2 ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತದೆ. ಸಸಿ ನೆಟ್ಟ ಬಳಿಕ ಅವುಗಳು ಬೆಳೆದು ಫಸಲು ಬಿಡಲು 5 ವರ್ಷಗಳು ಬೇಕಾಗುತ್ತದೆ. ಆದರೆ ಯಥೇಚ್ಛವಾಗಿ ಫಸಲು ಬಿಡಲು 7 ವರ್ಷಗಳು ಅಗತ್ಯ. ಆಗ ಇಳುವರಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಹೋಗುತ್ತದೆ. ಆಗ ಲಾಭವೂ ಹೆಚ್ಚಾಗುತ್ತದೆ. ಅಡಿಕೆಯನ್ನು ಕಟಾವು ಮಾಡಿ ನಾವಾಗಿಯೇ ಮಂಡಿಗಳಿಗೆ ಹಾಕಬಹುದು. ಇಲ್ಲವೇ ವ್ಯಾಪಾರಿಗಳಿಗೆ ತಿಳಿಸಿದರೆ ಅವರಾಗಿಯೇ ಬಂದು ತೋಟದಲ್ಲೇ ಕ್ವಿಂಟಾಲ್ ಮೇಲೆ 200-300 ರೂಪಾಯಿ ಕಡಿಮೆ ಬೆಲೆಯಲ್ಲಿ ಕೊಯ್ಲು ಮಾಡಿಕೊಂಡು ಹೋಗ್ತಾರೆ. ಇದರಿಂದ ಸಾಗಾಣಿಕೆ ವೆಚ್ಚ ಹಾಗೂ ಕೆಲಸ ತಪ್ಪಿದಂತಾಗುತ್ತದೆ. 1 ಕ್ವಿಂಟಾಲ್ ಅಡಿಕೆಗೆ ಮಾರುಕಟ್ಟೆಯ ಸಾಮಾನ್ಯ ದರ ಕನಿಷ್ಠ 50,000 ಇದ್ದೇ ಇರುತ್ತೆ. ಹೀಗೆ 1 ಎಕರೆಯಲ್ಲಿ 10ರಿಂದ 13 ಕ್ವಿಂಟಾಲ್ ಇಳುವರಿ ಬರುತ್ತೆ. ಅಲ್ಲಿಗೆ ಅಂದಾಜು 1 ಕೊಯ್ಲಿಗೆ ಕನಿಷ್ಠ 5.5ರಿಂದ 6 ಲಕ್ಷ ದುಡಿಯಬಹುದು. ಖರ್ಚು 2 ಲಕ್ಷ ಕಳೆದರೆ ಉಳಿದದ್ದೆಲ್ಲವೂ ಲಾಭವೇ ಆಗಿರುತ್ತದೆ ಎನ್ನುತ್ತಾರೆ ಸಿದ್ದರಾಜು. ನಾವು ಆಲ್ರೆಡಿ ತರಕಾರಿನೂ ಬೆಳಿತೀವಿ ನಾವು. ಆದರೆ ಅದರಲ್ಲಿ ಲಾಭ ಕಾಣೋದು ಕಷ್ಟ ಇದೆ. ಇದು ಫಿಕ್ಸಡ್ ಅಮೌಂಟ್, ಇದು ಗ್ಯಾರಂಟಿ ಬಂದೇ ಬರುತ್ತೆ. 90% ಗ್ಯಾರಂಟಿ. ಇವಾಗ ನಾವು ಟೊಮೊಟೊ ಬೆಳಿತೀವಿ, ಅದು ಗ್ಯಾರಂಟಿ ಇಲ್ಲ. ಮಾರ್ಕೆಟಿಂಗ್ ಇದ್ದರೆ ಮಾತ್ರ ಅದು ಬೆಳೆ ಬಂದ್ರೆ ಗ್ಯಾರಂಟಿ. ಇದಂತೂ ಗ್ಯಾರಂಟಿ ಇಲ್ಲ ನಮಗೆ. ಬಾಳೆ ಪಾಳೆ ಎಲ್ಲ ಬೆಳೆದು ನೋಡಿದ್ವಿ ನಾವು. ಪಕ್ಕ ಅಂದರೆ ಇದೆ. ನಾವು ನಮ್ಮ ತಾತನ ಕಾಲದಿಂದ ಬೆಳೀತಾ ಇದ್ರೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಯಾಕಂದರೆ ಅದ್ರ ಲಾಭ ಇರೋದ್ರಿಂದ ನಾವು ಅದನ್ನು ಉಳಿಸ್ಕೊಂಬಂದಿದ್ದೀವಿ. ಇವತ್ತು ಬಂದು ನಾವು ಮೊದಲು ಕಮ್ಮಿ ಮಾಡೇವಿ, ಇವತ್ತು ಜಾಸ್ತಿ ಮಾಡಿದ್ದೀವಿ. ಯಾಕಂದರೆ ಅವು ಬೋರ್ವೆಲ್ಲು ಎಲ್ಲ ಇರಲಿಲ್ಲ. ಇವತ್ತು ನಾವೆಲ್ಲ ಅನುಕೂಲ ಮಾಡಿದ್ದೀವಿ. ನಾವು ಇವಾಗ ನಾವು 5 ಜನ ಅಣ್ಣ ತಮ್ಮದಿರು ಎಲ್ಲರೂ 8 ಲಕ್ಷ 10 ಲಕ್ಷಕ್ಕೆ ಒಬ್ಬೊಬ್ಬರು ತೋಟ ಮಾಡ್ತಾಯಿದ್ದೀವಿ. ಎಲ್ಲ ಅಡಿಕೆನೇ ಮಾಡಿದ್ದೀವಿ ನಾವು ಎಲ್ಲರಿಂದನೂ.
ಆರ್ಗ್ಯಾನಿಕ್ ಅಡಿಕೆ ತುಂಬಾ ಲಾಭದಾಯಕವಾಗಿದೆ. ಮಾರುಕಟ್ಟೆಯಲ್ಲಿ ಆರ್ಗ್ಯಾನಿಕ್ ಅಡಿಕೆಗೆ ಬೆಲೆ ಅನ್ನೋದು ಎಂದೂ ಇದ್ದೇ ಇರುತ್ತದೆ. ಆದರೆ ಒಮ್ಮೆ ಸಸಿ ನೆಟ್ಟರೆ ಅದು ಫಸಲು ಬಿಡಲು 5 ವರ್ಷಗಳು ಬೇಕಾಗುತ್ತೆ. ಹೀಗಾಗಿ ಸಸಿಗಳ ನಿರ್ವಹಣೆಗೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿಗಳ ಅಗತ್ಯವಿರುತ್ತದೆ. ಅಂದ್ರೆ 5 ವರ್ಷದಲ್ಲಿ ಸರಿಸುಮಾರು 10 ಲಕ್ಷ ರೂಪಾಯಿ ಖರ್ಚು ಬೀಳುತ್ತದೆ. ಅಲ್ಲಿಯವರೆಗೂ ಕಷ್ಟ, ಯಾವ ಲಾಭವೂ ಇರೋದಿಲ್ಲ, ಬರೀ ಖರ್ಚಷ್ಟೇ ಇರುತ್ತದೆ. ಆದರೆ ಒಮ್ಮೆ ಫಸಲು ಬಿಡಲು ಆರಂಭಿಸಿದರೆ ಹಾಕಿದ ಬಂಡವಾಳ, ಮಾಡಿದ ಖರ್ಚನ್ನು 2 ರಿಂದ 3 ವರ್ಷಗಳಲ್ಲಿ ನಿರಾಯಾಸವಾಗಿ ಪಡೆಯಬಹುದು. ಆ ನಂತರ ಎಲ್ಲಾ ಫಸಲು ಕೂಡ ಲಾಭವೇ ಆಗಿರುತ್ತದೆ. ಸಾವಯವ ಅಡಿಕೆ ಕೃಷಿ ಖಂಡಿತ ನಷ್ಟ ಅಲ್ಲವೇ ಅಲ್ಲ. ಆದರೆ ತಾಳ್ಮೆ ಹಾಗೂ ಕೃಷಿಯಲ್ಲಿ ಶ್ರದ್ಧೆ ಇದ್ದರೆ ಖಂಡಿತವಾಗಿ ಭಾಗ್ಯದ ಬಾಗಿಲು ತೆರೆಯುತ್ತದೆ. ಸಾವಯವ ಅಡಿಕೆ ಕೃಷಿಯಲ್ಲಿ ಖಂಡಿತ ಲಾಭ ಇದ್ದೇ ಇರುತ್ತದೆ ಎನ್ನುವುದು ಸಿದ್ದರಾಜು ಅವರಂತಹ ಅಡಿಕೆ ಬೆಳೆಗಾರರ ಭರವಸೆಯ ಮಾತು. ಹಾಗಾದರೆ ಆ ಲಾಭದಾಯಕ ಮತ್ತು ಸುಲಭ ನಿರ್ವಹಣೆಯ ಸಾವಯವ ಅಡಿಕೆ ಕೃಷಿ ಮಾಡುವುದಕ್ಕೆ ಸೂಕ್ತವಾದ ಕೃಷಿ ವಿಧಾನಗಳು ತುಂಬಾ ಮುಖ್ಯವಾಗುತ್ತವೆ. ಅದನ್ನು ತಿಳಿಯುವ ಮುನ್ನ ರೈತ ಸಿದ್ದರಾಜು ಅವರು ಆರಂಭದಿಂದಲೂ ಅಡಿಕೆ ಬೆಳೆಯನ್ನೇ ನಂಬಿಕೊಂಡಿಲ್ಲ. ಅದರ ಜೊತೆಗೆ ಉತ್ಕೃಷ್ಟ ಗುಣಮಟ್ಟದ ಸಸಿಗಳನ್ನೂ ಸಹ ಖುದ್ದು ತಾವೇ ಬೆಳೆಸಿ ಅವುಗಳಿಂದಲೂ ಸಾಕಷ್ಟು ಲಾಭ ಮಾಡಿಕೊಂಡಿದ್ದಾರೆ. ಅದನ್ನು ಖಂಡಿತವಾಗಿ ತಿಳಿಯಲೇಬೇಕು. ಸಣ್ಣ ಮಟ್ಟದ ನರ್ಸರಿ ಫಾರ್ಮಿಂಗ್ ಮೂಲಕ ಆದಾಯ ಗಳಿಕೆ. ಸಸಿಗಳಿಗಾಗಿ ಉತ್ಕೃಷ್ಟ ಗುಣಮಟ್ಟದ ಅಡಿಕೆಯಿಂದ ಮೊಳಕೆ. ಸಾವಯವ ಅಡಿಕೆ ಬೆಳೆಗಾರ ಸಿದ್ದರಾಜು ತಮ್ಮ ಕೃಷಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಲಾಭ ಕಾಣುತ್ತಾ ಯಶಸ್ವಿ ರೈತರಾಗಿದ್ದಾರೆ. ಸುಮಾರು 50 ವರ್ಷಗಳಿಂದಲೂ ಸಿದ್ದರಾಜು ಕುಟುಂಬ ಅಡಿಕೆ ಬೆಳೆಯುತ್ತಿದೆ. ಅಂದಿನಿಂದ ಇಂದಿನವರೆಗೂ ನಾಟಿ ಅಡಿಕೆ ಕೃಷಿ ಲಾಭದಾಯಕವಾಗಿರುವ ಕಾರಣಕ್ಕೆ ಸಿದ್ದರಾಜು ಅವರು ಸಹ ಅಡಿಕೆಯನ್ನೇ ಬೆಳೆಯುತ್ತಿದ್ದಾರೆ. ಹಳೆಯ ಮರಗಳನ್ನು ಸಂಪೂರ್ಣವಾಗಿ ಕಡಿದು ಬುಡದ ಸಮೇತ ತೆಗೆದು ಬಳಿಕ ಹೊಸ ಸಸಿಗಳನ್ನು ನೆಟ್ಟು ತೋಟ ಮಾಡಿದ್ದಾರೆ. ಹೀಗೆ ಸಸಿಗಳನ್ನು ಇವರು ತುಮಕೂರು ಜಿಲ್ಲೆಯಿಂದ ತೆಗೆದುಕೊಂಡು ಬಂದು ನಾಟಿ ಮಾಡಿದ್ದಾರೆ. ಆಗ ಇವರಿಗೆ ಹೊಳೆದದ್ದು ತಾವೇ ಯಾಕಾಗಿ ಸಸಿಗಳನ್ನು ಬೆಳೆಸಬಾರದು ಎಂಬ ಆಲೋಚನೆ. ಹೀಗಾಗಿ ನಾಟಿ ಅಡಿಕೆಯ ಗುಣಮಟ್ಟದ ಅಡಿಕೆಕಾಯಿಗಳನ್ನು ಖುದ್ದು ಇವರೇ ಆಯ್ಕೆ ಮಾಡಿ ತಂದು ಸಸಿ ಬೆಳೆಸಲು ಆರಂಭಿಸಿದ್ದರು. ತುಮಕೂರಿನ ನಾಟಿ ಅಡಿಕೆಯ ಉಂಡೆಗಳನ್ನು ಸಿದ್ದರಾಜು ಅವರೇ ಆಯ್ಕೆ ಮಾಡಿದ್ರು. ಇವರು ಕೊಡುವ ಸಲಹೆ ಪ್ರಕಾರ ನಾಟಿ ಮಾಡಲು ಆಯ್ಕೆ ಮಾಡಬೇಕಾದ ನಾಟಿ ಅಡಿಕೆ ಕನಿಷ್ಠ ಒಂದು ಸಣ್ಣ ಮೊಟ್ಟೆ ಗಾತ್ರದಲ್ಲಿರಬೇಕು. ಅಂಥ ಅಡಿಕೆಯನ್ನು ತಂದು ಮರಳಿನಲ್ಲಿ ಹಾಕಿ ಪೋಷಣೆ ಮಾಡಿದಾಗ 1 ತಿಂಗಳಿಗೆ ಮೊಳಕೆ ಆರಂಭವಾಗುತ್ತದೆ. ಆ ನಂತರ 3 ತಿಂಗಳಲ್ಲಿ ಸುಮಾರು 3 ಇಂಚಿನಷ್ಟು ಆ ಮೊಳಕೆ ಬೆಳೆದು ಮೇಲಕ್ಕೆ ಬರುತ್ತದೆ. ಅದನ್ನು ಮಣ್ಣು ತುಂಬಿದ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ನಾಟಿ ಮಾಡಬೇಕು. ಹೀಗೆ ಮಾಡಿದರೆ ಒಂದು ಸಸಿಯೂ ಹಾಳಾಗೋದಿಲ್ಲ. ಇದೇ ವಿಧಾನವನ್ನು ಅನುಸರಿಸುತ್ತಿರುವ ರೈತ ಸಿದ್ದರಾಜು ಅವರು ಸಣ್ಣ ಮಟ್ಟದ ನರ್ಸರಿ ಮಾಡಿ ಇದುವರೆಗೂ 9,000ಕ್ಕೂ ಅಧಿಕ ಗುಣಮಟ್ಟದ ನಾಟಿ ಅಡಿಕೆ ಸಸಿಗಳನ್ನು ಮಾರಾಟ ಮಾಡಿದ್ದಾರೆ. ಇದು ಲಾಭದಾಯಕವೂ ಹೌದು. ಸರ್, ನಾವು ಇವಾಗ ಆಲ್ರೆಡಿ ನಾನು ನರ್ಸರಿ ನಾವೇ ಮಾಡ್ತಾ ಇದ್ದೀನಿ. ನಾನು ಒಳ್ಳೆ ಸೆಲೆಕ್ಟೆಡ್ ಇರೋಂಥ ಮರದಲ್ಲಿ ಹಳೆಯ ಮರಗಳು, ನಾನು ಇವಾಗ ಆಲ್ರೆಡಿ ಮರದ 60 ವರ್ಷದ ತೋಟ ಇದೆ. ಅದನ್ನೇ 8 ರೂಪೀಸ್ ಒಂದು ಗೋಟು ಸೆಲೆಕ್ಟೆಡ್ ಮಾಡಿ ತಗೊಂಬಂದು ನಾವು ಅವ್ರಿಗೆ ಮುಂಚೆಗೆ ಅಡ್ವಾನ್ಸ್ ಮಾಡಿ ಅವ್ರ ಕಾಯಿ ಕೀಳೋವಾಗ ಹೋಗಿ ಅದು ಡಿಸೆಂಬರ್ಗೆ ಕೀಳೋದು. ಡಿಸೆಂಬರ್ ಎಂಡಿಗೆ ಕೀಳ್ತಾರೆ. ಅವಾಗ ಹೋಗಿ ನಾವು ತೊಗೊಂಬಂದೆ ಅವ್ರ ಹತ್ರ. ಅದೇ ಮರದ್ದು ಬೇಕು ಅಂತಲೇ ಹೇಳಿ ಸೆಲೆಕ್ಟೆಡ್ ಮಾಡಿ ತಗೊಂಬಂದೆ ನಾವು. ಯಾಕೆಂದರೆ ಇದು ಬರೋದೇ 7 ವರ್ಷಕ್ಕೆ ಬೆಳೆ. ರೈತರಿಗೆ ನಾವು ಮೋಸ ಮಾಡಿಬಿಟ್ರೆ ಅವರು 7 ವರ್ಷ ಕಾಯ್ದು ಅದು ಬೆಳೆ ಸರಿ ಬರಲ್ಲ ಅಂದರೆ ತುಂಬ ನಷ್ಟ ಆಗುತ್ತಲ್ಲ ಅವ್ರಿಗೆ. ಅದರಿಂದನೇ ಅವೆಲ್ಲ ಪಕ್ಕ 100% ಕ್ವಾಲಿಟಿ ಇರೋಂಥದ್ದೇ ಕೊಡಬೇಕು. ಸರ್, ಅದು ನಾವು ಗೋಟ್ ತಂದ ಮೇಲೆ ಅದನ್ನು ಮರಳಲ್ಲಿ ಹಾಕ್ತೀವಿ ಸರ್. ಅದು 3 ತಿಂಗಳಿಗೆ ಮೊಳಕೆ ಬರುತ್ತೆ. ಮೊಳಕೆ ಬಂದು 1 ತಿಂಗಳು ಆದಮೇಲೆ ಒಂದು 2 ಇಂಚು, 2.5 ಇಂಚು, 3 ಇಂಚು ಬರ್ಬೇಕು ಮೇಲಕ್ಕೆ. ಅವಾಗ ಅದನ್ನು ನಾವು ಕವರಿ ಪ್ಲಾಂಟಿಂಗ್ ಮಾಡ್ತೀವಿ ಸರ್. ಮೊದಲ ಕಾಲಕ್ಕೆ ಬರೀ ನಾಟಿ ಸೊಸಿನೇ ಹಾಕೋರು. ಮಣ್ಣು ಕಿತ್ತು ಮಣ್ಣು ಸಮೇತನೇ ಹಂಗೆ ತಗೊಂಬಂದು ಉಣೋರು. ಅದು ನಾನು ಒಂದು ಸ್ವಲ್ಪ ಹಾಕಿದ್ದೆ ಆ ಥರ. ಅದರಲ್ಲಿ ಸ್ವಲ್ಪ ಪ್ಲಾಂಟಿಂಗು ಬೇಜಾನ್ ಅಟ್ಕೊಳೋದಿಲ್ಲ ಬೇಗ, ಅದರ ಡ್ಯಾಮೇಜ್ ಬರುತ್ತವೆ. ಇವಾಗ ಕವರ್ ಮಾಡೋದ್ರಿಂದ ನಾವು ಒಂದು ಸಸಿನೂ ಮಿಸ್ಸಿಂಗ್ ಇಲ್ಲ. ನಾನೀಗಾಗಲೇ 9,000 ಸಸಿ ಸೇಲ್ ಮಾಡಿದ್ದೀನಿ. ಒಳ್ಳೆ ಆದಾಯ ಸರ್. ನಾನು ಇವತ್ತು ನಮ್ಮ ಅಡಿಕೆ ತೋಟದಷ್ಟು ಬೆಳೆ ಕಾಸಾಯ್ತು ನನಗೆ. ಅಲ್ಲಿ ಒಂದು 7-8 ಲಕ್ಷ ರೂಪಾಯಿ ಮಾಡಿದೆ ನಾನು ಅದರಲ್ಲಿ ಕಾಸು. ಬೇಸಿಗೆಯಲ್ಲಿ ಟ್ರಂಚಿಂಗ್ ಮಾಡಿ ಮಣ್ಣನ್ನು ಒಣಗಿಸಬೇಕು. ಕನಿಷ್ಠ 9 ಅಡಿ ಅಂತರ ಉತ್ತಮ, 1.5 ಅಡಿ ಆಳದಲ್ಲಿ ನಾಟಿ.
ನಾಟಿ ಅಡಿಕೆಯ ಬೆಲೆ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಹೀಗಾಗಿ ಇತ್ತೀಚೆಗೆ ಸಾಕಷ್ಟು ರೈತರು ನಾಟಿ ಅಡಿಕೆ ಕೃಷಿಯ ಕಡೆಗೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಹಾಗಾದ್ರೆ ಸಾವಯವ ಪದ್ಧತಿ ಮೂಲಕ ಉತ್ತಮ ಇಳುವರಿ ಪಡೆಯಲು ಯಾವ ವಿಧಾನದಲ್ಲಿ ಬೆಳೆ ಬೆಳೆಯಬೇಕು ಅನ್ನುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ನಾಟಿ ಅಡಿಕೆಯ 1 ವರ್ಷದ ಸಸಿಗಳನ್ನು ನೆಡುವ ಮೂಲಕ ಆ ಕೃಷಿ ಭೂಮಿಯಲ್ಲಿ ಜೆಸಿಬಿ ಮೂಲಕ ಟ್ರಂಚಿಂಗ್ ಮಾಡಬೇಕು. ಇದಕ್ಕೆ ಮಾರ್ಚ್ ಏಪ್ರಿಲ್ ತಿಂಗಳು ತುಂಬಾ ಸೂಕ್ತ. ಯಾಕಂದ್ರೆ ಆಗ ಮಣ್ಣು ಚೆನ್ನಾಗಿ ಒಣಗಬೇಕು. ಆ ನಂತರ ಪ್ರತಿ ಸಸಿಗೂ ಕನಿಷ್ಠ 9 ಅಡಿ ಅಂತರ ಇದ್ದರೆ ಉತ್ತಮ. ಇನ್ನು ಸಸಿ ನೆಡುವಾಗಲೂ ತುಂಬಾ ಆಳಕ್ಕೆ ನೆಡಬಾರದು. 1.5 ಅಡಿ ಆಳದಲ್ಲಿ ಸಸಿ ನೆಟ್ಟರೆ ಆ ಮಣ್ಣಿನಲ್ಲಿ ಗಿಡ ಬೆಳೆಯಲು ಅಗತ್ಯವಾದ ಸತ್ವ ಇರುತ್ತದೆ. ಇನ್ನು ಕೊಟ್ಟಿಗೆ ಗೊಬ್ಬರದ ವಿಚಾರಕ್ಕೆ ಬಂದ್ರೆ ಪ್ರತಿ ಗಿಡಕ್ಕೂ ಪ್ರತಿ ವರ್ಷ 25 ಕೆಜಿ ಗೊಬ್ಬರ ಹಾಕುವುದು ಉತ್ತಮ. ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಕೋಳಿ ಗೊಬ್ಬರ ಹಾಕುವುದರಿಂದ ಭೂಮಿಯ ಉಷ್ಣ ಹೆಚ್ಚಾಗಿ ಸಾಕಷ್ಟು ಹೂ ಉದುರಿ ಹೋಗುವ ಸಾಧ್ಯತೆ ಇರುತ್ತದೆ. ಸರ್, ಅದು ನಾವು ಮಾರ್ಚ್ ಏಪ್ರಿಲಲ್ಲಿ ನಾವು ಟ್ರೆಂಚಿಂಗ್ ಮಾಡ್ಬೇಕು. ಅದನ್ನು ಟ್ರೆಂಚ್ ಮಾಡಿ ಅದನ್ನು ಬಿಸಿಲಿಗೆ ಅದು ಮಣ್ಣು ಒಣಗಬೇಕು. ಮಾರ್ಚಲ್ಲಿ ಮಾರ್ಚ್ ಏಪ್ರಿಲ್ ಮುಂಚೆ ಮುಂಗಾರು ಮಳೆ ಸ್ಟಾರ್ಟ್ ಆಗೋದು ಮುಂಚೆಗೆ ನಾವು ಟ್ರೆಂಚ್ ರೆಡಿ ಇರಬೇಕು. ಅದು ಫುಲ್ಲು ಸ್ವಲ್ಪ 1.5 ಅಡಿ 2 ಅಡಿ ನಾವು ಟ್ರೆಂಚ್ ಮಾಡ್ತೀವಿ. ಅದು ತಳದಾಗದ ಮಣ್ಣೆಲ್ಲ ಡ್ರೈ ಆಗಿರಬೇಕು. ಆಮೇಲೆ ಜಾಸ್ತಿ ತಳಗೆ ತಾಣೆ ಉಣೋದು ಅವಶ್ಯಕತೆ ಇಲ್ಲ. ಗಿಡ ಯಾವುದೇ ನಾವು ಅಡಿಕೆ ಆಗಲಿ ತೆಂಗಾಗಲಿ ಒಂದು ಭೂಮಿಯಿಂದ 1.5 ಅಡಿ ತಳಕ್ಕೆ ಹಾಕ್ಬೇಕಷ್ಟೇ. ಇವಾಗ 2 ಅಡಿ 3 ಅಡಿ ಟ್ರೆಂಚ್ ಮಾಡಿ ಹಾಕಿದ್ರೆ ಅದು ಮಣ್ಣಲ್ಲಿ ಅದು ಶಕ್ತಿ ಇರಲ್ಲ. ತಳಗಡೆ ಮಣ್ಣಲ್ಲಿ ಬೇಗ ಡೆವಲಪ್ ಆಗೋಲ್ಲ ಗಿಡ. ಯಾವ್ದು ನಾವು ಅಡಿಕೆ ಆಗಲಿ ತೆಂಗಾಗಲಿ 1.5 ಅಡಿ ಭೂಮಿಯಿಂದ ಮೇಲಿಂದ 1.5 ಅಡಿ ತಳಕ್ಕೆ ಹಾಕ್ಬೇಕಷ್ಟೇ. ಕೆಲವರು ಹಂಗೆ ಮಾಡ್ತಾರೆ ರೈತರು, ನಾನು ನೋಡಿದ್ದೀನಿ. ತಳಕ್ಕೆ ಹಾಕಿಬಿಡ್ತಾರೆ ತನಗೆ 2 ಅಡಿ ಕೆಳಗೆ. ಆ ಮಣ್ಣಲ್ಲಿ ಅಷ್ಟು ಶಕ್ತಿ ಇರಲ್ಲ. ಅವು ಬೇಗ ಡೆವಲಪ್ಮೆಂಟ್ ಆಗಲ್ಲ ಗಿಡಗಳು. ಅವಾಗ ಅಡಿಕೆ ಬೆಳೆಗೆ ನೀರಿನ ಅಗತ್ಯ ತುಂಬಾನೇ ಇರುತ್ತದೆ. ಬಯಲು ಸೀಮೆಯಲ್ಲಿ ಅಡಿಕೆ ಬೆಳೆಯುವವರು ಅಲ್ಪ ಪ್ರಮಾಣದ ನೀರಿನ ವ್ಯವಸ್ಥೆಯಿಂದ ಅಡಿಕೆ ಬೆಳೆಯುವುದು ಬೆಳೆ ಹಾಳಾಗಲು ಕಾರಣವಾಗುತ್ತೆ. ಕೆಲವು ಕೊಳವೆ ಬಾವಿಗಳ ನೀರಲ್ಲಿ ಸಿಲ್ಟ್ ಬರುತ್ತೆ. ಅಂಥ ಸಂದರ್ಭದಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದಲ್ಲಿ ಪೈಪ್ಗಳಲ್ಲಿ ಕಸ ತುಂಬಿಕೊಂಡು ನೀರು ತೊಟ್ಟಿಡುವುದಿಲ್ಲ. ಹೀಗಾಗಿ ಫಿಲ್ಟರ್ ಉಪಯೋಗಿಸಿದರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ. ಅಂದಹಾಗೆ ಅಡಿಕೆ ಬೆಳೆಗೆ ಯಾವುದೇ ರೀತಿಯ ಸಬ್ಸಿಡಿ ಇರೋದಿಲ್ಲ. ಆದರೆ ಡ್ರಿಪ್ ಇರಿಗೇಷನ್ ಮಾಡಿಸೋಕೆ ಸಬ್ಸಿಡಿ ಸೌಲಭ್ಯ ಸಿಗುತ್ತದೆ. ಸಾವಯವ ಪದ್ಧತಿ ಅನುಸರಿಸಿ ಅಡಿಕೆ ಬೆಳೆಯುವುದು, ಅದರಲ್ಲೂ ನಾಟಿ ಅಡಿಕೆ ಬೆಳೆಯುವುದರಿಂದ ಲಾಭ ಹೆಚ್ಚೇ ಇರುತ್ತದೆ. 5-6 ವರ್ಷ ಸ್ವಲ್ಪ ತಾಳ್ಮೆಯಿಂದ ಗಿಡಗಳನ್ನು ಪೋಷಿಸಿದರೆ ಆ ನಂತರ ಹಾಕಿದ ಬಂಡವಾಳ ಸಹಿತ ಲಾಭ 2-3 ವರ್ಷಗಳಲ್ಲೇ ಕೈ ಸೇರುತ್ತೆ. ಆ ಬಳಿಕ ಕೊಯ್ಲಿನ ನಂತರದಲ್ಲಿ ಅಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಒಂದು ಮರಕ್ಕೆ ಸುಮಾರು 25 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಿ ಅಗತ್ಯ ಪ್ರಮಾಣದಲ್ಲಿ ನೀರುಣಿಸುತ್ತಾ ಹೋದರೆ ಸಾಕು. ಪ್ರತಿ ವರ್ಷದ ಫಸಲಿನಲ್ಲೂ ಕೈತುಂಬಾ ಹಣ ಸಿಗುತ್ತಾ ಹೋಗುತ್ತೆ. ನಾಟಿ ಗೊಬ್ಬರ ಹಾಕುವ ಸಮಯದಲ್ಲಿ ಮಾತ್ರವೇ ಕಾರ್ಮಿಕರ ಅಗತ್ಯ. ಉಳಿದಂತೆ 2 ಎಕರೆ ಇದ್ದರೂ ಒಬ್ಬರೇ ನಿರ್ವಹಣೆ ಮಾಡಲು ಸಾಧ್ಯ. ಹೌದು, ಸಾವಯವ ಅಡಿಕೆ ಕೃಷಿಯಲ್ಲಿ ಕೂಲಿ ಕಾರ್ಮಿಕರ ಅಗತ್ಯ ವರ್ಷ ಪೂರ್ತಿಯಾಗಿ ಬೇಕಾಗಿರೋದಿಲ್ಲ. ಜೆಸಿಬಿಯಲ್ಲಿ ಟ್ರಂಚ್ ತೆಗೆದು ಸಸಿ ನಾಟಿ ಮಾಡುವಾಗ ಕಾರ್ಮಿಕರ ಅಗತ್ಯವಿರುತ್ತದೆ. ಆ ನಂತರ ಗೊಬ್ಬರ ಹಾಕುವಾಗ ಕಾರ್ಮಿಕರ ಅಗತ್ಯವಿರುತ್ತದೆ. ಡ್ರಿಪ್ ಇರಿಗೇಷನ್ ಮಾಡಿಸಿದ ಹಿನ್ನೆಲೆ ನೀರು ಪೂರೈಕೆಯು ಅತಿ ಸುಲಭ. ಇನ್ನು ಕಳೆಯ ಸಮಸ್ಯೆ ಇದ್ದೇ ಇರುತ್ತದೆ. ಆದರೆ ಕಸದಿಂದ ರಸ ಎಂಬಂತೆ ಬೆಳೆದ ಕಸವನ್ನೇ ಕೊಯ್ದು ಅದನ್ನೇ ಬುಡಕ್ಕೆ ಗೊಬ್ಬರವಾಗಿ ಹಾಕಿದರೆ ತುಂಬಾ ಉತ್ತಮ. ಅಡಿಕೆ ತೋಟದಲ್ಲಿ ಮುಂಗಾರಿನ ಸಮಯದಲ್ಲಿ ಯಥೇಚ್ಛವಾಗಿ ಕಳೆ ಗಿಡಗಳು ಬೆಳೆಯುತ್ತವೆ. ಅಂಥ ಸಮಯದಲ್ಲಿ ಸಾಮಾನ್ಯವಾಗಿ ಕಳೆ ನಾಶಕ ಬಳಸುತ್ತಾರೆ. ಆದರೆ ಅದರ ಬದಲಾಗಿ ಬುಷ್ ಕಟರ್ ಯಂತ್ರದಿಂದ ಇರುವ ಎಲ್ಲ ಕಳೆ ಗಿಡಗಳನ್ನು ಕತ್ತರಿಸಿ ಅದನ್ನು ಮರದ ಬುಡದ ಸುತ್ತಲೂ ಹಾಕಿದರೆ ಎರೆಹುಳುಗಳು ಉತ್ಪತ್ತಿಯಾಗುತ್ತವೆ. ಬೇಸಿಗೆಯಲ್ಲಿ ತಂಪಾಗಿಯೂ ಇರುತ್ತೆ. ಹೀಗೆ ಮಾಡೋದ್ರಿಂದ ಇಳುವರಿಯಲ್ಲೂ ಪ್ರಗತಿ ಕಾಣಬಹುದು ಎನ್ನುತ್ತಾರೆ ರೈತ ಸಿದ್ದರಾಜು. ಸೀಸನಲ್ಲಿ ಮುಂಗಾರು ಮಳೆ ಸ್ಟಾರ್ಟ್ ಆಯಿತು ಅಂದರೆ ಕಳೆ ಜಾಸ್ತಿ ಆಗುತ್ತೆ. ಈಗಾಗಲೇ ನಾವು ಬುಷ್ ಕಟ್ರಲ್ಲಿ 2 ಸಾರಿ ಕ್ಲೀನ್ ಮಾಡಿದ್ದೀವಿ. ಮಿನಿಮಮ್ 15 ದಿವಸಕ್ಕೆ ತಿರ್ಗಾ ಮತ್ತೆ ಈ ಥರ ಬಂದಿದೆ. ನಾವು ಅದರಿಂದ ಇವಾಗ ಇದರಿಂದನೇ ಬೇಜಾನ್ ಗೊಬ್ಬರ ಆಗ್ತದೆ ಇಲ್ಲೇ ಕಳೆಯಿಂದ. ಅದು ರೈತರು ಗೊತ್ತಿಲ್ಲ, ಬೇಜಾನ್ ಜನ ಕಳೆ ಔಷಧಿ ಹೊಡಿತದೆ. ನಾವು 10 ವರ್ಷದಿಂದ ಕಳೆ ಔಷಧಿ ಹೊಡಿತಾ ಇದ್ವಿ. ಅದು ನಮಗೆ ಗೊತ್ತಾಯಿತು, ನಮ್ಮ ತೋಟ ಬೆಳೆ ಕಮ್ಮಿ ಆಯಿತು. ನಾವು ಅದನ್ನು ಇವಾಗ ಸ್ಟಾಪ್ ಮಾಡಿದ್ರಿಂದ ಬೆಳೆ ನಮ್ಗೆ ಜಾಸ್ತಿ ಆಯ್ತು. ಇವಾಗ ಅಡಿಕೆ ಜೊತೆಯಲ್ಲಿ ರಾಸಾಯನಿಕ ಯುಕ್ತ ಮಿಶ್ರ ಬೆಳೆ ಬೇಡ. ಲಾಭದ ಆಸೆಗೆ ಬಿದ್ದರೆ ಅಡಿಕೆಗೆ ಆಯಸ್ಸು ಆಗುತ್ತದೆ ಕಡಿಮೆ.
ಸಾಮಾನ್ಯವಾಗಿ ರಾಸಾಯನಿಕ ಪದ್ಧತಿಯಲ್ಲಿ ಅಡಿಕೆ ಕೃಷಿ ಮಾಡುತ್ತಿದ್ದರೆ ಅದರೊಂದಿಗೆ ಬಾಳೆ, ತೋಟಗಾರಿಕಾ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಾರೆ. ಆದರೆ ಸಾವಯವ ಅಡಿಕೆ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆ ಮಾಡುವುದು ಸೂಕ್ತವಲ್ಲ ಎನ್ನುತ್ತಾರೆ ಸ್ವ ಅನುಭವ ಪಡೆದಿರುವ ಸಾವಯವ ಅಡಿಕೆ ಬೆಳೆಗಾರ ಸಿದ್ದರಾಜು. ಅದಕ್ಕೆ ಇವರು ತಾವು ಕಂಡುಕೊಂಡಿರುವ ಕಾರಣ ಏನೆಂದು ಅವರೇ ವಿವರಿಸ್ತಾರೆ, ಕೇಳಿ. ಯಾವ ನಾವು ಫರ್ಟಿಲೈಸರ್ ತರಕಾರಿ ಬೆಳೆದ ತರಕಾರಿ ಬೆಳಿಲೇಬಾರ್ದು. ಇದರಲ್ಲಿ ನೀವು ಇಂಥದ್ದು ಹಾಕೊಂಬುದಕ್ಕೆ ತಗರಿ, ಅವರೇ ಇಂಥದ್ದು 6 ತಿಂಗಳು ಬೆಳೆ ಹಾಕ್ಯಂಬಕ್ಕೆ ನೀವು. ನಾವೇ ಮಾಮೂಲಿ ಟೊಮೊಟೊ ಇಂಥ ತರಕಾರಿ ಬೆಳೆ ಬೆಳಕ್ಕೆ ಹೋದರೆ ಫರ್ಟಿಲೈಸರ್ ಹಾಕ್ತೀವಿ, ಮರ ಇದಕ್ಕೆ ಬೆಳವಣಿಗೆ ಆಗ್ಬಿಡ್ತದೆ. ಇದು ಕಲ್ಟು ಥರ ಬರ್ಬೇಕು ಗಿಡ. ಇದು ಸಾವಯವ ಪದ್ಧತಿಯಿಂದ ಮಿಶ್ರ ಬೆಳೆ ಬೆಳೆದರೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ಲಾಭದ ಆಸೆಗಾಗಿ ರಾಸಾಯನಿಕಗಳನ್ನು ಬಳಸಿ ಮಿಶ್ರ ಬೆಳೆ ಬೆಳೆದರೆ ಕನಿಷ್ಠ 50 ವರ್ಷದವರೆಗೂ ಇರುವ ಅಡಿಕೆ ಮರ ಕೇವಲ 25 ವರ್ಷಗಳಿಗೆ ಮುರಿದು ಹೋಗುವ ಸಾಧ್ಯತೆ ಇದೆ. ಇಲ್ಲವೇ ಮಣ್ಣಲ್ಲಿ ಸತ್ವಗಳು ನಶಿಸಿ ಹೋಗುವ ಸಾಧ್ಯತೆ ಹೆಚ್ಚು. ಸಂಪೂರ್ಣವಾಗಿ ಸಾವಯವ ಪದ್ಧತಿಗಳನ್ನೇ ಅನುಸರಿಸಿದರೆ ಅಡಿಕೆ ಬೆಳೆಗೆ ತೀವ್ರವಾಗಿ ಬಾಧಿಸುವ ರೋಗಗಳು ಬರುವುದಿಲ್ಲ. ಆದರೆ ಗಿಡ ಫಸಲು ಬಿಡುವ ಆರಂಭದಲ್ಲಿ ಅಳಿಲಿನ ಉಪಟಳ ಹೆಚ್ಚಾಗಿರುತ್ತದೆ. ಅಳಿಲುಗಳು ಅಡಿಕೆಯಲ್ಲಿನ ಸಿಹಿ ನೀರಿಗಾಗಿ ಕಾಯಿಗಳನ್ನು ಕೊರೆಯುತ್ತವೆ. ವಿಶೇಷ ಎಂದರೆ ಯಾವ ಮರದಲ್ಲಿ ಅದು ಸಿಹಿ ನೀರಿಗಾಗಿ ಪಳಗಿರುತ್ತದೆಯೋ ಆ ಮರ ಬಿಟ್ಟು ಮತ್ತೊಂದು ಮರಕ್ಕೆ ಅವು ಹೋಗೋದಿಲ್ಲ. ಹೀಗಾಗಿ ಬೆಳಗಿನ ಸಮಯ ಮತ್ತು ಸಂಜೆಯ ಸಮಯದಲ್ಲಿ ಅಳಿಲುಗಳು ಮರಕ್ಕೆ ದಾಳಿ ಇಡದಂತೆ ತುಸು ಎಚ್ಚರ ವಹಿಸುವ ಅಗತ್ಯವಿರುತ್ತದೆ. ಸಾವಯವ ಪದ್ಧತಿಯಲ್ಲಿ ನಾಟಿ ಅಡಿಕೆ ಬೆಳೆದರೆ ಖಂಡಿತವಾಗಿಯೂ ಅಡಿಕೆ ಬೆಳೆಗಾರನ ಬದುಕು ಬಂಗಾರವಾಗುತ್ತದೆ. ಆದರೆ ಅದಕ್ಕೆ ಕಾಲಕಾಲಕ್ಕೆ ಸೂಕ್ತ ರೀತಿಯ ಆರೈಕೆ ಮಾಡಬೇಕು. ಇದಾಗಿತ್ತು ಲಾಭದಾಯಕ ಸಾವಯವ ಅಡಿಕೆ ಕೃಷಿಯ ಬಗ್ಗೆ ಉಪಯುಕ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಬೆಳೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com. ವಿಸ್ತಾರ ನ್ಯೂಸ್, ನಿಖರ ಜನಪರ.